ಲೋ ಕ್ಯಾಲೋರಿ ಮತ್ತು ಹೈ ಪ್ರೋಟೀನ್. ಇದರಲ್ಲಿ ನಾರಿನಾಂಶ ಇರೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ನಾವಿವತ್ತು ಲೋ ಕ್ಯಾಲೋರಿ ಡಯಟ್ ಮತ್ತು ಅದರಲ್ಲಿ ಹೈ ನ್ಯೂಟ್ರಿಷನ್ ಇರುವಂತಹ ಆಹಾರಗಳು ಯಾವ್ಯಾವು ಮತ್ತು ಅದರಿಂದ ಆಗುವಂತಹ ಉಪಯೋಗಗಳೇನೇನು ಅಂತ ನೋಡೋಣ. ಲೋ ಕ್ಯಾಲೋರಿ ಮತ್ತು ಹೈ ಪ್ರೋಟೀನ್ ಎಲ್ಲರೂ ಕನ್ಫ್ಯೂಸ್ ಆಗ್ಬೋದು. ಎಲ್ಲರೂ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಇದು. ನ್ಯೂಟ್ರಿಷನ್ ಕೂಡ ಡಿಪ್ಲಿಷನ್ ಆಗಬಾರ್ದು, ಹಾಗೆ ನಮ್ಮ ತೂಕವನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಅಥವಾ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಹೇಗೆ ನಾವು ಆಹಾರವನ್ನು ಚೂಸ್ ಮಾಡ್ಕೊಳ್ಬೇಕು ಅಂತ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ. ಸೊ ಇದನ್ನು ನಾವು ಎರಡೂ ಕ್ವಾಲಿಟೀಸ್ ಒಂದೇ ಆಹಾರದಲ್ಲಿ ಹುಡುಕ್ತಾ ಹೋಗೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದರಲ್ಲಿ ಯಾವ್ದು ಅಂದರೆ ನಾವು ಫುಡ್ಡಲ್ಲಿ ಒಂದೇ ಅಂತ ಹೇಳೋಕ್ಕಾಗಲ್ಲ. ಲೈಕ್ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಡಯಟ್ ಮಾಡುವಾಗ ಒಂದೇ ಫುಡ್ಡನ್ನು ಇಟ್ಕೊಂಡು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ ಅಂದರೆ ಅಪೌಷ್ಟಿಕತೆ ಉಂಟಾಗಬಹುದು. ಸೊ ಇದನ್ನು ಕಡಿಮೆ ಮಾಡಲಿಕ್ಕೆ ನಾವು ಹಲವಾರು ರೀತಿಯ ಆಹಾರ ಪದಾರ್ಥಗಳನ್ನು ನಾವು ಸೇರಿಸ್ಕೊಂಡು, ಅಂದರೆ ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಸೊ ಸಿರಿಯಲ್ಸ್ ಇರಬೇಕು, ಅಂದರೆ ದವಸ ಧಾನ್ಯಗಳಿರಬೇಕು, ಕಾಳುಗಳಿರಬೇಕು, ಹಣ್ಣುಗಳಿರಬೇಕು, ತರಕಾರಿಗಳಿರಬೇಕು, ನಟ್ಸ್ ಇರಬೇಕು. ಸೊ ಇದೆಲ್ಲದನ್ನು ಸೇರಿಸಿದಾಗ ನಾವು ಅದನ್ನು ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಸೊ ಎಲ್ಲ ರೀತಿಯ ಪೋಷಕಾಂಶಗಳು ಮಾನವನ ದೇಹಕ್ಕೆ ಬೇಕಾಗಿರೋದ್ರಿಂದ ಪ್ರತಿನಿತ್ಯ ಪ್ರತಿ ಆಹಾರದಲ್ಲೂ ನಾವು ಎಲ್ಲ ರೀತಿಯ ಆಹಾರಗಳನ್ನು ನಾವು ತಗೊಳ್ಬೇಕಾಗುತ್ತೆ. ಸೊ ತುಂಬ ಕಮ್ಮಿ ಇರುವಂತಹ ದವಸ ಧಾನ್ಯಗಳು ಯಾವ್ದ್ಯಾವುದು ಅಂತಂದರೆ ಸಿರಿಧಾನ್ಯಗಳು ಅಂತ ಹೇಳ್ಬೋದು, ಅಥವಾ ಬಾರ್ಲಿ ಅಂತ ಏನು ಕರಿತೀವಿ. ಈ ಸಿರಿಧಾನ್ಯಗಳಲ್ಲಿ ಮತ್ತು ಬಾರ್ಲಿಯಲ್ಲಿ ನಾವು ಅತಿ ಕಡಿಮೆ ಕ್ಯಾಲೋರಿಯನ್ನು ನೋಡ್ತೀವಿ, ಹಾಗೆಯೇ ಅತಿ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ. ಅದಲ್ಲದೆ ಹೆಚ್ಚು ನಾರಿನಾಂಶ ಇರೋದ್ರಿಂದ ಕೂಡ ಇದು ದೇಹದ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ಹಾಗೆಯೇ ಪೌಷ್ಟಿಕ ಅಂಶಗಳನ್ನು ದೇಹಕ್ಕೆ ಒದಗಿಸುವಲ್ಲಿ ಸಹಾಯವನ್ನು ಮಾಡುತ್ತೆ. ಸೊ ಇದಲ್ಲದೆ ಕೆಲವು ತರಕಾರಿಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ ಎಲೆಕೋಸಿನಲ್ಲಿ ನಾವು ಒಂದು ಲೈಕೋಪಿನ್ ಅನ್ನೋ ಒಂದು ಕಂಟೆಂಟ್ನ ನಾವು ನೋಡ್ತೀವಿ. ಸೊ ಈ ಕಂಟೆಂಟ್ ಏನಿದೆ ಅದು ದೇಹದ ತೂಕವನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಇದರಲ್ಲಿ ನಾರಿನಾಂಶ ಇರೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಅದಲ್ಲದೆ ಇದರಲ್ಲಿ ಅತಿ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ತೂಕವನ್ನು ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಥವಾ ಕಡಿಮೆ ಮಾಡ್ಕೊಳ್ಳೋ ಜರ್ನಿಯಲ್ಲಿ ನಾವು ಇದನ್ನು ದಿನನಿತ್ಯ ಸೇವನೆ ಮಾಡ್ಬೋದು. ಅದಲ್ಲದೆ ಟೊಮ್ಯಾಟೊಲ್ಲೂ ಕೂಡ ಲೈಕೋಪಿನ್ ಕಂಟೆಂಟ್ ಇರೋದ್ರಿಂದ ಇದು ಡೈರೆಕ್ಟ್ಲಿ ನಮ್ಮ ದೇಹದಲ್ಲಿರುವಂತಹ ಫ್ಯಾಟ್ ಕಂಟೆಂಟ್ನ ಅದು ಕಡಿಮೆ ಮಾಡ್ತಾ ಬರುತ್ತೆ. ಸೊ ಇದರಿಂದಾಗಿ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಇದರಲ್ಲೂ ಕೂಡ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ ಈ ರೀತಿ ಹಲವಾರು ವಿಟಮಿನ್ಗಳು ಇರೋದ್ರಿಂದ ದೇಹಕ್ಕೆ ವಿಟಮಿನ್ಗಳನ್ನು ಕೂಡ ಒದಗಿಸಿಕೊಡುತ್ತೆ. ಸೊ ನೆಕ್ಸ್ಟ್ ಬಂದು ಸೌತೆಕಾಯಿಯಲ್ಲೂ ಕೂಡ ನಾವು ಹೇರಳವಾಗಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಹೆಚ್ಚು ನೀರಿನ ಅಂಶ ಮತ್ತು ಹೆಚ್ಚು ನಾರಿನಾಂಶ ಇರೋದ್ರಿಂದ ಕೂಡ ದೇಹದ ತೂಕವನ್ನು ನಾವು ಅತಿ ಬೇಗವಾಗಿ ಕಡಿಮೆಯನ್ನು ಮಾಡ್ಕೊಳ್ಬೋದು. ಸೊ ಇದಲ್ಲದೆ ಮತ್ತೆ ಇನ್ನು ಸೊಪ್ಪು ಅದರಲ್ಲಿ ಮೇಯ್ನಾಗಿ ಪಾಲಕ್ ಅಥವಾ ಬಸಳೆ ಸೊಪ್ಪು ಅಂತ ಕರಿತೀವಿ. ಇದರಲ್ಲಿ ನಾವು ಕೆಲವೊಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಫ್ಲೇವನಾಯ್ಡ್ಸ್ ಅಂತ ಏನು ಕರಿತೀವಿ, ಇದು ಹೆಚ್ಚಾಗಿ ಇರೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಹೀಗೆ ಇದಷ್ಟೇ ಅಲ್ಲ, ಇನ್ನು ಹಲವಾರು ತರಕಾರಿಗಳಿರುತ್ತೆ. ಹಾಗಾಗಿ ನಾವು ದಿನನಿತ್ಯ ಆಹಾರದಲ್ಲಿ ತರಕಾರಿ ಮತ್ತು ಧಾನ್ಯಗಳನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರ ಜೊತೆಗೆ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಸೊ ಇದಲ್ಲದೆ ನಾವು ಹಣ್ಣುಗಳನ್ನು ಕೂಡ ನಾವು ದಿನನಿತ್ಯದ ಆಹಾರಗಳಲ್ಲಿ ಸೇವನೆಯನ್ನು ಮಾಡ್ಬೋದು. ಸೊ ಮುಖ್ಯವಾಗಿ ಎಲ್ಲ ಹಣ್ಣುಗಳನ್ನು ನಾವು ತಗೊಳ್ಬೋದು, ಆದರೆ ಅತಿ ಕಡಿಮೆ ಕ್ಯಾಲೋರಿ ಇರೋಂಥದ್ದು ಯಾವ್ದ್ಯಾವುದು ಅಂತ ನಾವು ನೋಡೋದಾದರೆ ಪಪ್ಪಾಯಲ್ಲಿ ಕೂಡ ನಾವು ಹೆಚ್ಚು ನಾರಿನಾಂಶವನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ ಅದರಲ್ಲಿರುವಂತಹ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಏನಂತಂದರೆ ಪೆಪೈನ್ ಅನ್ನೋ ಒಂದು ಕಂಟೆಂಟ್ ಏನಿದೆ, ಇದು ದೇಹದ ತೂಕವನ್ನು ಕಡಿಮೆ ಮಾಡೋಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ. ಹಾಗೆಯೇ ಇದರಲ್ಲಿ ಹೆಚ್ಚು ಪೋಷಕಾಂಶ ಇರೋದ್ರಿಂದ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಯನ್ನು ಕೂಡ ತಡೆಗಟ್ಟುವಲ್ಲಿ ಪಪ್ಪಾಯ ತುಂಬ ಸಹಾಯಕಾರಿಯಾಗಿದೆ. ಅದಲ್ಲದೆ ಕಲ್ಲಂಗಡಿಯಲ್ಲಿ ಕೂಡ ನಾವು ಲೈಕೋಪಿನ್ ಅನ್ನೋ ಕಂಟೆಂಟನ್ನು ಒಂದು ನೋಡ್ತಾ ಹೋಗ್ತೀವಿ. ಸೊ ಇದು ಕೂಡ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಸೊ ಇದರಲ್ಲಿ ಹೆಚ್ಚು ನೀರಿನ ಅಂಶ ಮತ್ತು ಹೆಚ್ಚು ನಾರಿನಾಂಶ ಇರೋದ್ರಿಂದ ಅತಿ ಬೇಗವಾಗಿ ಹೊಟ್ಟೆಯನ್ನು ತುಂಬಿಸೋ ಒಂದು ಫೀಲಿಂಗ್ ಕೊಡೋದ್ರಿಂದ ನಾವು ಹೆಚ್ಚಾಗಿ ಅದಾದ ನಂತರ ಬೇರೆ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡೋದ್ರಿಲ್ಲ. ಹಾಗೆ ಅದರಲ್ಲಿ ಸಿಹಿಯ ಅಂಶವನ್ನು ಇರೋದು ಕೂಡ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಸೊ ಹಾಗಾಗಿ ನಾವು ಅತಿಯಾಗಿ ಬೇರೆ ಆಹಾರದ ಕಡೆ ಗಮನವನ್ನು ನ್ಯಾಚುರಲ್ ಆಗಿ ಕಡಿಮೆ ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ನಾವು ಹಲವಾರು ರೀತಿಯ ಆಹಾರ ಪದಾರ್ಥಗಳನ್ನು ಬಳಸಿಕೊಂಡು ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಇನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಗ್ರೀನ್ ಟೀಯಲ್ಲೂ ಕೂಡ
ಕೆಫೈನ್ ಮತ್ತು ಹಲವಾರು ಆ್ಯಂಟಿಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ನಾವು ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಗ್ರೀನ್ ಟೀ ಕೂಡ ಸಹಾಯ ಮಾಡುತ್ತೆ. ಸೊ ಹೀಗೆ ನಾವು ಪ್ರತಿನಿತ್ಯ ಎಲ್ಲ ರೀತಿಯ ಆಹಾರವನ್ನು ಸೇವನೆ ಮಾಡ್ತಾ ಇರೋದ್ರಿಂದ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಬೋದು. ಅದಲ್ಲದೆ ಆರೋಗ್ಯಕರವಾಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗೆಯೇ ದೇಹಕ್ಕೆ ಪೋಷಕಾಂಶಗಳನ್ನು ಪ್ರತಿನಿತ್ಯ ಒದಗಿಸ್ತಾ ಬರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.